ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಲಿಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದೀಗ ಭಾರಿ ಸಂಬಳದ ಉದ್ಯೋಗದ ಆಫರ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡಿಂಗ್ನಲ್ಲಿದೆ. ಈ ಕೆಲಸಕ್ಕೆ ಸೇರಿದರೆ ಬರೋಬ್ಬರಿ 30 ಕೋಟಿ ರೂಪಾಯಿ ಸಂಬಳ ಸಿಗುತ್ತೆ. ಹಾಗಿದ್ರೆ ಈ ಕೆಲಸ ಏನಿರಬಹುದು ಎಂಬ ಕುತೂಹಲ ನಿಮಗೆಲ್ರಿಗೂ ಇದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರಸ್ತುತ ವಿದ್ಯಮಾನದಲ್ಲಿ ಜಗತ್ತಿನಾದ್ಯಂತ ನಿರುದ್ಯೋಗ ಸಮಸ್ಯೆ ಎದುರಾಗ್ತಿದೆ. ಹೆಚ್ಚಿನ ಜನರು ಉತ್ತಮ ಸಂಬಳದ ಕೆಲಸಕ್ಕಾಗಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಕೆಲಸವನ್ನು ಮಾಡ್ತಾರೆ. ಇನ್ನು ಇತ್ತೀಚೆಗೆ ಒಂದೊಳ್ಳೆ ಕೆಲಸ ಸಿಗಬೇಕಂದ್ರೆ ಬೇರೆ ಬೇರೆ ಕಡೆ ಸುತ್ತಾಡಬೇಕಾಗತ್ತೆ. ಇನ್ನು ಒಳ್ಳೆಯ ಸಂಬಳದ ಕೆಲಸ ಸಿಗುವುದೇ ತುಂಬ ಕಷ್ಟವಾದ ಕೆಲಸ. ಆದರೆ ಜಗತ್ತಿನಲ್ಲಿ ಯಾರೂ ಕೆಲಸ ಮಾಡಲು ಇಷ್ಟಪಡದ ತುಂಬ ಉದ್ಯೋಗಾವಕಾಶವನ್ನು ಹೊಂದಿರುವ ಸ್ಥಳಗಳಿವೆ. ಕೋಟಿ ಕೋಟಿ ಸಂಬಳ ಕೊಟ್ಟರೂ ಈ ಸ್ಥಳಕ್ಕೆ ಜನ ಹೋಗಲು ರೆಡಿ ಇಲ್ಲ. ಈ ಕೆಲಸ ಈಜಿಪ್ಟ್ನ ಲೈಟ್ ಹೌಸ್ನಲ್ಲಿದೆ. ದೀಪಸ್ತಂಭದ ಮೇಲಿರುವ ಕೆತ್ತನೆಗಳು ಬಹಳ ಅದ್ಭುತವಾಗಿದ್ದು ಸುತ್ತಲಿನ ಪರಿಸರ ಕೂಡ ಅಷ್ಟೇ ಸುಂದರವಾಗಿದೆ. ವಿಶೇಷವಾಗಿ ಸಾಹಸ ಪ್ರಿಯರಿಗೆ ಇದು ಅತ್ಯುತ್ತಮ ಸ್ಥಳವಾಗಿದೆ. ಆದರೆ ಇಲ್ಲಿ ಕೆಲಸ ಮಾಡಲು ಯಾರೂ ಸಹ ಸಿದ್ಧರಿಲ್ಲ. ಈ ಲೈಟ್ ಹೌಸ್ ಈಜಿಪ್ಟ್ನ ಫಾರೋಸ್ ದ್ವೀಪದಲ್ಲಿದೆ. ಅಲೆಕ್ಸಾಂಡ್ರಿಯಾದ ಕರಾವಳಿಯಲ್ಲಿ ಈ ಸುಂದರವಾದ ದೀಪಸ್ತಂಭವನ್ನು ನಿರ್ಮಿಸಲಾಗಿದೆ. ಇದನ್ನು ಅಲೆಕ್ಸಾಂಡ್ರಿಯಾದ ಆಫ್ ಫಾರೋಸ್ ಎಂದು ಸಹ ಕರೀತಾರೆ. ಪ್ರಾಚೀನ ಕಾಲದಲ್ಲಿ ಕ್ಯಾಪ್ಟನ್ ಮಾರಿಷಸ್ ಫಾರೋಸ್ ಈ ಸಮುದ್ರದ ಬಳಿ ಚಂಡಮಾರುತದಿಂದ ಸಿಕ್ಕಿಬಿದ್ದರು. ಕತ್ತಲೆಯಿಂದಾಗಿ ಅವರು ತಮ್ಮ ದೋಣಿಯನ್ನು ಬಂಡೆಯ ಕಡೆಗೆ ತಿರುಗಿಸಿದ್ರು. ಇದರಿಂದ ಬಂಡೆಗೆ ಡಿಕ್ಕಿ ಹೊಡೆದು ದೋಣಿ ಮುಗುಚಿ ಬಿದ್ದು ಹಲವರು ಸಾವನ್ನಪ್ಪಿದ್ರು. ಈ ಅಪಘಾತವು ಮತ್ತೆ ಸಂಭವಿಸದಂತೆ ತಡೆಯಲು ಈಜಿಪ್ಟ್ ಚಕ್ರವರ್ತಿ ಒಬ್ಬ ವಾಸ್ತುಶಿಲ್ಪಿಯನ್ನು ಕರೆದು ಅಲೆಕ್ಸಾಂಡ್ರಿಯಾದ ಕರಾವಳಿಯಲ್ಲಿ ದೀಪಸ್ತಂಭವನ್ನು ನಿರ್ಮಿಸಲು ಆದೇಶಿಸಿದನು. ಈ ದೀಪಸ್ತಂಭವು ಶತಮಾನಗಳಿಂದ ಹಲವಾರು ಹಡಗುಗಳನ್ನು ಅಪಾಯಕಾರಿ ಬಂಡೆಗಳಿಂದ ರಕ್ಷಿಸಿದೆ. ಆದರೆ ಇಲ್ಲಿ ವಾಸಿಸುವ ವ್ಯಕ್ತಿ ಮಾತ್ರ ಸಾಮಾನ್ಯವಾಗಿ ಸಾವಿನ ಭಯದಲ್ಲೇ ಇರ್ತಾನೆ. ಸಮುದ್ರದ ಎತ್ತರದ ಅಲೆಗಳು ಕೆಲವೊಮ್ಮೆ ಈ ಲೈಟ್ ಹೌಸನ್ನು ಸಹ ಹೊಡೆಯುತ್ತವೆ. ವಿಶೇಷವಾಗಿ ಸಮುದ್ರದಲ್ಲಿ ಸುನಾಮಿ ಸಂಭವಿಸಿದಾಗ ಕೆಲವೊಂದು ಬಾರಿ ಈ ಲೈಟ್ ಹೌಸ್ ಮುಳುಗುವ ಭೀತಿಯಲ್ಲಿರುತ್ತೆ. ಅದಕ್ಕಾಗಿ ಈ ಸ್ಥಳದಲ್ಲಿ ಒಂದು ರಾತ್ರಿ ತಂಗುವುದು ಸಹ ಅಪಾಯಕಾರಿ ಎಂದು ಹೇಳ್ತಾರೆ. ಇದು ವಿಶ್ವದ ಅತ್ಯಂತ ಕಠಿಣ ಕೆಲಸ ಎಂದು ಸಹ ಹೇಳಲಾಗುತ್ತೆ. ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ವರ್ಷಕ್ಕೆ 30 ಕೋಟಿ ಕೊಡ್ತಾರೆ. ಆತನ ಕೆಲಸ ಕೇವಲ ಬಟನ್ ಆನ್ ಆಫ್ ಮಾಡುವುದಾಗಿದೆ. ಸ್ನೇಹಿತರೆ, ಈ ಇಂಟ್ರೆಸ್ಟಿಂಗ್ ಸುದ್ದಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.